ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಲಾಗ್ಸ್. ಇಲ್ಲಿ ನೋಡಿ ನನ್ನ ಮಗ ಹೇಗೆ ವೆಲ್ಕಮ್ ಮಾಡ್ತಿದ್ದಾನೆ ಅಂತ ಡಿಫ್ರೆಂಟ್ ಸ್ಟೈಲಲ್ಲಿ. ನಾನು ಹೇಳೋದಕ್ಕೆಲ್ಲ ಒಂದು ಮಿಮಿಕ್ರಿ ಮಾಡಿ ತೋರಿಸ್ತಾ ಇದ್ದ. ಸೊ ಹಾಗೆ ಸಡನ್ಲಿ ನಾವು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತು. ಬಟ್ ಎಲ್ಲಿಗೆ ಅಂತ ಮಾತ್ರ ಟ್ರಿಪ್ಪು ಗೊತ್ತಿಲ್ಲ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲೂ ಹೋಗ್ತೀವಿ ಅಂತ. ಕಂಪ್ಲೀಟಾಗಿ ವಿಡಿಯೋ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಬಿಟ್ಟಿದ್ದು ಬೆಂಗಳೂರಿಂದ 7:30ಗೆ. ಬಟ್ ನಾವು ಚನ್ನಪಟ್ಟಣಗೆ ಬರೋ ಅಷ್ಟರಲ್ಲಿ 10:30 9:30 ಏನೋ ಆಗಿತ್ತು ಅಂದ್ಕೊಳ್ತೀನಿ. ಅಲ್ಲಿ ನಾವು ತಾಜ್ ಹೋಟೆಲಿಗೆ ಹೋಗಿ ನಾನ್ ವೆಜ್ಜಲ್ಲಿ ಊಟ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಮತ್ತೆ ತಿರ್ಗಾ ಡ್ರೈವ್ನ ಸ್ಟಾರ್ಟ್ ಮಾಡಿದ್ವು. ಸೊ ಆಲ್ರೆಡಿ 11 o'clock ಓವರ್ ಆಗಿತ್ತು. ಸೊ ಅದಕ್ಕೆ ನಿಯರ್ ಬೈ ನಮ್ಮ ಅಜ್ಜಿ ಮನೆ ಇತ್ತು. ಸೊ ಅಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ರೆಡಿಯಾಗಿ ಹೊರಡೋಣ ಮೈಸೂರು ಕಡೆಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವು. 2000 years later. ನೆಕ್ಸ್ಟ್ ಬಂದಿದೆ ನಾವು ಪಯಣ ಅಂತ. ಇಲ್ಲಿ ಕಾರ್ ಶೋರೂಮ್ ಅಂತ ಇತ್ತು. ಇದ್ರ ಬಗ್ಗೆ ಯಾರ್ಯಾರಿಗೆ ತುಂಬ ಕ್ರಶ್ ಇರುತ್ತೆ ಆ್ಯಂಡ್ ಕ್ಯೂರಿಯಾಸಿಟಿ ಇರುತ್ತೆ ತಿಳ್ಕೊಬೇಕು ಅಂತ ಹೇಳಿ ಅಂಥವ್ರಿಗೆ ಈ ಜಾಗ ಮಸ್ತ್ ಅಂತಲೇ ಹೇಳ್ಬೋದು. ಎಂಟ್ರಿ ಫೀಸ್ ಅಂತೂ ಕಮ್ಮಿನೇ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಪಾರ್ಕಿಂಗ್ ಕೂಡ ತುಂಬ ವಿಶಾಲವಾಗಿತ್ತು. ಆ್ಯಂಡ್ ತುಂಬ ಡಿಫ್ರೆಂಟ್ ಆಫ್ ಕಾರ್ಸ್ನ ನಾವು ನೋಡಿದೆವು. ಆ್ಯಂಡ್ ನಮ್ಮ ಜಮಾನದ ಕಾರ್ಗಳು ಫಸ್ಟು ಹೇಗಿತ್ತು, ಎತ್ತಿನ ಗಾಡಿಯಿಂದ ಆ್ಯಂಡ್ ವೀಲ್ ಬಂಡಿಯಿಂದ ಹೇಗಿತ್ತು, ಅಲ್ಲಿಂದ ಎಕ್ಸಿಬಿಷನ್ಸ್ ಥರ ಇಟ್ಟಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದರು ಅಂತಲೇ ಹೇಳ್ಬೋದು. ಬನ್ನಿ ಫುಲ್ ಕಂಪ್ಲೀಟ್ ಟೂರ್ನ ನಿಮಗೆ ಅಂತ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ. ನನ್ನ ಮಗ ಆ್ಯಂಡ್ ಅವನ ಮಾಮ ತುಂಬ ಎಂಜಾಯ್ ಮಾಡ್ಕೊಂಡು ಇಬ್ಬರೇ ಓಡಾಡ್ತಿದ್ರು. ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಎತ್ತಿನ ಗಾಡಿ ಅಂತ ನೀವು ನೋಡಿರ್ಬೋದು, ಟಾಂಗೋ ಅಂತಾರೆ. ದೆನ್ ಎತ್ತಿನ ಗಾಡಿ ಎಲ್ಲನೂ ಕೂಡ ಇಲ್ಲಿ ನೋಡಿದೆ ನಾನು. ತುಂಬ ಖುಷಿಯಾಯಿತು. ಈ ಥರ ಅಂತೂ ನಾವು ರೋಡ್ ವೇನಲ್ಲಿ ನೋಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ಥರ ಎಕ್ಸಿಬಿಷನಲ್ಲಿ ತುಂಬ ವೆರೈಟೀಸ್ ಕಾರ್ಸ್ಗಳಿವೆ. ನೀವು ಕೂಡ ಬಂದು ವಿಸಿಟ್ ಮಾಡಿ ಒಂದ್ಸಲ. ತುಂಬ ಚೆನ್ನಾಗಿದೆ ಅಂತ ಹೇಳಿ ಇದು ನೋಡಿ 1924 ಆ ಥರ ಮಾಡೆಲ್ ಇಷ್ಟು ತುಂಬ ಚೆನ್ನಾಗಿತ್ತಲ್ಲ. ಈ ಜನ್ರೇಷನಲ್ಲೂ ಈ ಥರ ಒಂದು ಕಾರನ್ನು ನಾವು ರೋಡ್ ವೇನಲ್ಲಿ ನೋಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಬೈಕ್ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಸೈಕಲ್ ರೀತಿ ಇದೆ ಫಸ್ಟು. ನೆಕ್ಸ್ಟ್ ನೋಡಿ ಯಾವ್ಯಾವ ಥರ ಇದೆ ಅಂತ ಹೇಳಿ ಫಸ್ಟಿಂದ ಇವರು ಕ್ಲಿಯರಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ ಇಲ್ಲಿ.
ನಮ್ಮ ಜನ್ರೇಷನಲ್ಲಿ ಬೈಕ್ ಎಲ್ಲಿದೆ ಇಲ್ಲಿ ಲಾಸ್ಟ್ ರಾಯಲ್ ಎನ್ಫೀಲ್ಡ್. ಎಸ್, ದಿಸ್ ಇಸ್ ರಾಯಲ್ ಎನ್ಫೀಲ್ಡ್. ಮೈ ಗಾಡ್, ಇದು 1952 ಕಾರ್. ನಾವೆಲ್ಲ ಹುಟ್ಟೇ ಇರಲಿಲ್ಲ ಅನಿಸುತ್ತೆ. ಮೈಸೂರ್ದು MYM ಅಂತ ಇದೆ. ನೋಡಿ ಎಷ್ಟು ರಿಂಗ್ ಶೇಪಲ್ಲೇ ಮಾಡಿದ್ದಾರೆ ವೇ ಕೂಡ. ನೆಕ್ಸ್ಟ್ ಬನ್ನಿ ಕೆಳಗಡೆ ಏನೇನಿದೆ ಅಂತ ನೋಡೋಣ. ಆಸಮ್ ಆಗಿದೆ ಮಾತ್ರ. ನೀನು ಬರ್ತಿದ್ಯಾ? ಕಮ್ ಕಮ್ ಕಮ್, ವೆಲ್ಕಮ್. ಇದು ಬಂದು 1955 ಮಿಲಿಟರಿ ಕಾರ್ ಅಂತ ಹೇಳ್ಬೋದು. ಜೀಪ್, ಐ ಥಿಂಕ್ 1945, ಸಾರಿ. ಇದು ವಿಷ್ಣು ದಾದಾ ಅವ್ರ ಕಾರು. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಅವ್ರ ಥರ ಪೋಸ್ ಕೊಡ್ತಾ ಇದ್ದೀವಿ ಇಲ್ಲಿ. ಎಸ್, ಇದು 1934 ಮೊರಿಸ್ ಅಂತ ಇದೆ. ಇದು ಫುಲ್ಲು ಹುಡ್ಡದ್ದು ಕಾರು. ಮೊರಿಸ್ ಕಾರ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ಲ. ಲೆಂತಿ ಆಗಿರುತ್ತೆ. ಆಗಿನ ಕಾಲದ ಕಾರೆಲ್ಲ ಮಸ್ತಿತ್ತು ಬಿಡಿ. ಎಸ್, ಎಲ್ಲ ಕಾರ್ಗಳು ಕೂಡ ಕಂಪ್ಲೀಟ್ ಟೂರ್ ಮಾಡಿದ್ದೀವಿ. ಎಲ್ಲ ಮುಗೀತು. ನೆಕ್ಸ್ಟ್ ಇಲ್ಲಿ ಒಂದು ಸ್ಮಾಲಾಗಿ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ ಐಟಮ್ಸ್ಗಳನ್ನ. ಅದು ಕೂಡ ನೋಡ್ಕೊಂಡು ಬರೋಣ ಬನ್ನಿ.
ಇದು ವೀರಭದ್ರ ಸ್ವಾಮಿ ಕಲ್ಲಿನ ವಿಗ್ರಹ. ಮಜೂಸಾ ಮ್ಯೂಸಿಯಂ. ಬನ್ನಿ ಎಷ್ಟು ಹಳೆ ಕಾಲದಿದೆ ಅಂತ ತೋರಿಸ್ತೀನಿ. ಟೆಲಿಫೋನ್ಸ್ ಆಗಲಿ, ಕತ್ತಿಗಳು, ಗನ್ಸು ಎಲ್ಲ ಥರನೂ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ, ಬನ್ನಿ ನೋಡೋಣ. ಇದು ಕಾಯಿ ತುರಿಯೋ ಮಣೆ, ಇದು ಚಪಾತಿ ಏನಾದರೂ ಮಾಡೋ ಮಣೆ. ಇದೆಲ್ಲ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ. ಎತ್ತಿನ ಗಾಡಿ ಐ ಥಿಂಕ್ ಅದು. ಡ್ರಾಯಿಂಗ್ ಮಾಡಿದ್ದಾರೆ. ಇದೆಲ್ಲ ಟೆಲಿಫೋನ್ಸು, ತುಂಬ ಹಳೆಯದು. ಎಷ್ಟು ವೆಯ್ಟ್ ಇತ್ತಲ್ಲ ಆಗ. ಇದು ಗಣಗಳು, ದೈವಾರಾಧನೆ ಅಂತ ಹೇಳ್ತಾರಲ್ಲ, ಅದು ಗಣಗಳಿದು, ದೈವ. ಎಸ್, ಟೆಲಿಫೋನ್ ನೋಡಿ, ಕಬ್ಬಿಣದ್ದು ಅನಿಸುತ್ತೆ, ಇಷ್ಟು ಗಟ್ಟಿ ಇದೆ. ಇದೆಲ್ಲ ನಾಣ್ಯಗಳಿದೆ ಇಲ್ಲಿ, ಸ್ಟೋರೇಜ್ ಮಾಡಿದ್ದಾರೆ ಪ್ರತಿ ಒಂದು ಕಾಯಿನ್ಸ್ ಕೂಡ. ನೀವು ಯಾವ ಜನ್ರೇಷನ್ ಕಾಯಿನಿಂದ ನಿಮ್ಮ ಲೈಫ್ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನನ್ನ ಲೈಫ್ ಸ್ಟಾರ್ಟ್ ಆಗಿ 25 ಪೈಸೆಯಿಂದ, ಐ ಥಿಂಕ್ ನಾನು ಅಲ್ಲಿಂದ ನೋಡಿದ್ದೀನಿ. ಸೊ ನೀವು ಎಲ್ಲಿಂದ 1 ರೂಪಿ ಆ 2 ರೂಪೀಸ್ ಅಲ್ಲಿಂದ ಸ್ಟಾರ್ಟ್ ಆಯಿತು, ಅಪ್ಪ ಅಮ್ಮಯ್ಯ ಎಷ್ಟು ಪಾಕೆಟ್ ಮನಿ ಕೊಡ್ತಿದ್ರು, ಆ ಸ್ಟಾರ್ಟಿಂಗ್ ಪಾಕೆಟ್ ಮನಿ ಎಷ್ಟು ರೂಪಿಯಿಂದ ನಿಮ್ಮ ಲೈಫ್ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನೋಡೋಣ. ಎಸ್, ಇಲ್ಲಿ ನೋಡಿ, ಕೋವಿ, ಬಂದೂಕು ಎಲ್ಲ ಇತ್ತು. ಎಸ್, ಕಂಪ್ಲೀಟಾಗಿ ಎಲ್ಲ ಫಿನಿಶ್ ಆಗಿದೆ. ತುಂಬ ಚೆನ್ನಾಗಿತ್ತು, ನೋಡ್ಬೋದು. ಓಕೆ, ಪಯಣ ಲಾಸ್ಟಿಗೆ ಒಂದು ಸೆಲ್ಫಿ. ಎಸ್.